ಅಪ್ಪನ ಹೆಸರು ಎತ್ಕೊಂಡು ಬದುಕೋನು, ಅಪ್ಪನ ಕುಡ್ದವನು, ಬೇರೆಯವ್ರ ಹೆಸರು ಹೇಳ್ಕೊಂಡು ಬದುಕೋನು, ಬೇರೆಯವ್ನು ಕುಡ್ದು ನನ್ನ ಮಕ್ಕಳು ಅಂತ ನಾನು ಹೇಳ್ತೀನಿ. ಯಾಕೆ ನಾನು ಕೆಟ್ಟವನು? ಹೌದು, ನಾನು ಕೆಟ್ಟವನು. ಅದು ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು. ನೀನು ನನಗಿನ್ನ ಉತ್ತಮರಾಗಿದ್ರೆ ಹೇಳ್ರಿ ಅಂತಾನೆ. ನಿಜನಾ? ಇವಾಗ ನಾನೇನು ಹೇಳ್ತೀನಿ ಅಂದ್ರೆ, ನಾನು ಹಳ್ಳಿಕಾರ ಅಂತ ಎದ್ದಾಗ ಇವ್ರೇನು ಶಾಟ ಕಿತ್ಕೊಂಡಿದ್ರ? ನಾನೇ ಒಂದು ಹಾರ ಹಾಕ್ಸ್ಕೊಳಕ ಅಂದರೆ ಶಾಲ್ವರನ್ನು ಹಾರ ಕೊಡೋರು ಗೊತ್ತಾ, ಹಾಕೋರು. ಅದ್ರ ನಾನು ಯಾರಿಗೋ ಕೊಟ್ಟಿದ್ರು, ಅದ್ರ ನೋಡ್ತಾ ಇದ್ದಿದ್ದಕ್ಕೆ ಇವೆಲ್ಲ ನಿಮ್ಮವರೆಗೂ ಬರ್ತೈತೇನಲ್ಲೇ ಅಂದರು. ಅಣ್ಣ ನಮ್ಮ ಮನೆ ತುಂಬೋಗಿರೋದು ಒಂದು ಲಾರಿ ಆಗ್ತದೆ ಏನೋ ಬಿರೆ ಹಾರ ಶಾಲ್ವ. ಹೂವಾರಗಳು ಒಣಗ್ದಿರಾಗನ ಇದ್ದಿದ್ರೆ ಏನು ಹೇಳ್ರಿ, ಹೂವಾರ ಒಣಗ್ದಿರ ಇದ್ದಿದ್ರೆ 3-4 ಲಾರಿ ಲೋಡ್ ಆಗೋದು, 10 ವೀಲರ್ ಲಾರಿಗಳು. ಇವಾಗೂ ನೋಡ್ಬೋದು ನೀವು. ಎರ್ತೋಟಿಕ್ರ ಯಾರಾಗ ಹಿಂಗಿಕ್ರದು ಹೇಗಿದೆ? ಸಿಂಪಲ್ ಆಗಿ ತೋರಿಸ್ತೀನಿ ನಿಮಗೆ ನೋಡ್ರಿ. ಇದು ನಾನು ಕೊಟ್ಟು ಹಾಕ್ಸಿರೋದಾ ಇಲ್ಲ ಜನ ಹಾಕಿರೋದಾ? ಹಾಂ, ಜನ ಕೊಟ್ಟಿರೋ ಪ್ರೀತಿಗೆ ನಾವು ಅದನ್ನ ಅಪೋಸ್ ಮಾಡೋಕ್ಕಾಗತ್ತಣ್ಣ? ನೀವು ಇದು ಹಾಕಬೇಡ್ರಿ, ಇದು ಮಾಡಬೇಡ್ರಿ ಅಂತ ನೋಡ್ರಿ. ಇದೆಲ್ಲ ಇವತ್ತು ನೆನೆ ಬಂದಿರೋದು ಇವೆಲ್ಲ. ಆದರೆ ತುಂಬ ಜನ ಮಾತಾಡ್ತಾರಲ್ಲಣ್ಣ, ಹಳ್ಳಿಕಾರ ಅಲ್ವೇ ಅಲ್ಲ, ಹಂಗೆ ಹಿಂಗೆ ವಿಡಿಯೋಗಳೆಲ್ಲ ಮಾಡ್ತಾರೆ ನಿಮ್ಮ ವಿರುದ್ಧ. ತುಂಬ ಜನ ವಿಡಿಯೋಗಳೆಲ್ಲ ಮಾಡಿದ್ದಾರೆ, ನಾನು ನೋಡಿದ್ದೇನೆ ಬಂದಿದ್ದು ಹಾಗೆ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ತಾರೆ. ಇವಾಗ ನಾನೇನು ಹೇಳ್ತೀನಿ ಅಂದ್ರೆ, ನಾನು ಹಳ್ಳಿಕಾರ ಅಂತ ಎದ್ದಾಗ ಇವ್ರೇನು ಶಾಟ ಕಿತ್ಕೊಂಡಿದ್ರ? ಹಾಂ, ನಾನು ಹಳ್ಳಿಕಾರ ಧ್ವನಿ ಎತ್ತಿದಾಗ ಅವನು ಎತ್ತಿದ್ರೆ ನಡಿ ಸರ್ಕಲ್ಲಾಗ ಅವ್ನ ಕಾಲು ಕೆಳಗೆ ನಾನು ನುಗ್ತೀನಿ. ಇಲ್ಲ ಅವ್ನು ನುಗ್ತಾನ? ನಾನು ಹೇಳೋದು ಅರ್ಥ ಆಯ್ತಣ್ಣ? ನಾನು ಹಳ್ಳಿಕಾರ ನನ್ನಿಂದಾನೆ ಅಂತ ನಾನು ಹೇಳಿಲ್ಲ. ಹಳ್ಳಿಕಾರ ಅನ್ನೋದು ಒಂದು ಪ್ರಭೇದ ಐತಪ್ಪ, ಕರ್ನಾಟಕದ್ದೇ ಬ್ರೀಡು. ಅದರಿಂದ ವರ್ಜಿನ ಆಗಿರೋದು ಸೌತ್ ಇಂಡಿಯನ್ ಬ್ರೀಡ್ಸ್ ಅಲ್ಲ. ಇದೇ ದನ ನೋಡ್ರಿ, ಇದು ಮೈಕಟ್ಟು ಹಿಂಗೈತೆ, ಇದ್ರ ಬಾಲ ಹಿಂಗೈತೆ, ಕೋಡ್ ಹಿಂಗೈತೆ, ಕಿವಿ ಹಿಂಗೈತೆ, ಕಣ್ಣು ಹಿಂಗೈತೆ ಅಂತ ನಾನು ಹೇಳಿದೆ. ಇವಾಗ ಮಾಡೋರು ವಿಡಿಯೋ ಏನು ಮಾಡ್ತವ್ರೆ, ಕರ್ನಾಟಕದಲ್ಲಿ ಇದೇ ನಂಬರ್ 1 ನಮ್ಮದು, ಇದು ಹಳ್ಳಿಕಾರು ಅಂತ ನೀನು ಹೇಳ್ತಾ ಇದ್ದೀಯಾ ಅಂದರೆ, ಅವತ್ತು ಹಳ್ಳಿಕಾರ ಅಂತ ಹೇಳ್ದವನು ಯಾರು? ಅರ್ಥ ಮಾಡ್ರಿ, ಅರ್ಥ ಆಯ್ತಣ್ಣ ನಿಮಗೆ? ಅವತ್ತು ಹಳ್ಳಿಕಾರ ಅಂತ ಹೇಳ್ದವನು ಯಾರು? ಮೊದಲೇ ಹೇಳಿದ್ರೆ ಯಾರು? ಅದು ಮೇಯ್ನು, ಅದು ನೀವು ಅಲ್ಲ. ನಾನು ಹಳ್ಳಿಕಾರ ಅಂತ ಹೇಳ್ದೆ ಬಿಟ್ರೆ ನನ್ನಿಂದನೇ ಹಳ್ಳಿಕಾರ ಅಂತ ನಾನು ಹೇಳಿಲ್ಲ ಅಲ್ವಾ? ಬಿಗ್ ಬಾಸ್ಗೆ ಹೋದಾಗ ನಾನು ಹೇಳಿರೋದು ಏನಣ್ಣ, ಇವಾಗೂ ಬಿಗ್ ಬಾಸ್ ಅಲ್ಲಿ ಬರ್ತದೆ ಲಾಸ್ಟಲ್ಲಿ ಜೈ ಹಳ್ಳಿಕಾರ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬಿಟ್ರೆ ಜೈ ಹೊರತೂರು ಸಂತೋಷ ಅಂತ ಹೇಳಿಲ್ಲ. ಅರ್ಥ ಆಯ್ತಾ ನಿಮಗೆ? ಹೌದು. ನಾನು ಇವತ್ತು ನಾನು ಇಷ್ಟು ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂತಂದರೆ ಆ ಪದನೇ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನನಗದು ಸ್ಟ್ರೆಂತು. ಆಮೇಲೆ ಯಾರೇ ಕಾರ್ ಮೇಲೆ ಹಾಕ್ರಿ ನಿಮ್ಮ ಕಾರ್ ಆಕ್ಸಿಡೆಂಟ್ ಆಗಲ್ಲ. ಬರ್ದಿಕ್ಕೊಳ್ರಿ ಇದನ್ನು, ಜೈ ಹಳ್ಳಿಕಾರ ಅಂತ ನಿಮ್ಮ ಕಾರ್ ಮೇಲೆ ನೀವು ಹಾಕ್ಸಿದ್ದೀರಾ ಅಂತಾರೆ, ಗಾಡಿ ಮೇಲೆ ಹಾಕ್ಸಿದ್ದೀರಾ ಅಂದರೆ ನಿಮ್ಮ ಕಾರು ನಿಮ್ಮ ಗಾಡಿ ಏನಾಗಲ್ಲ, ಬರ್ದಿಕ್ಕೊಳ್ರಿ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 3-4 ಗಂಟೆ ರಾತ್ರಿನಲ್ಲಿ ನಮ್ಮ ಕಾರು ಒಂದು ಹತ್ರ ಹೋಗುತ್ತೆ ಅಣ್ಣ. ಎಂಥ ಪೀಕ್ ಸಿಚುವೇಶನ್ ಅಂತಂದರೆ ಹಿಂಗಂದ್ರೆ ಬಿದ್ದೋಗುತ್ತೆ ಗಾಡಿ, ಅಲ್ಲಿ ಹೋಗಿ ನಿಂತೋಗೈತೆ. ಅರ್ಥ ಮಾಡ್ರಿ, ನಿದ್ದೆ ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ, ರಾತ್ರಿ ಎಲ್ಲ ಓಡಿಸಿ. ಹಂಗೆ ದೇವ್ರದು ಹಳ್ಳಿಕಾರ ಅನ್ನೋದು ಭಗವಂತನು. ನೀವು ಹಾಕೊಳ್ರಿ ನಿಮ್ಮ ಕಾರ್ ಮೇಲೆ, ಒಳ್ಳೇದಾಗುತ್ತೆ ನಿಮಗೆ. ಅಣ್ಣ ಎಷ್ಟು ಜನ ಅಣ್ಣ ಜೈ ಹಳ್ಳಿಕಾರ ಅಂದ್ಬಿಟ್ಟು ಕೈಗಳ ಮೇಲೆ ಟ್ಯಾಟುಗಳು ಹಾಕಿರೋದು, ಏಕಲವ್ಯನ ಟ್ಯಾಟು ಎಷ್ಟು ಜನ ಹಾಕ್ಸಿರೋದು. ಎಲ್ರಿಗೂ ಒಳ್ಳೇದಾಗೋದು. ಭಗವಂತನ ನಂಬುದವನ್ನು ಯಾರೂ ಕೆಡಲ್ಲ. ಇದು 100% ನಾನು ಹೇಳ್ತೀನಿ ನಿಮಗೆ. ಇದ್ರ ಇವಾಗ ಅಣ್ಣವ್ರು ಹೇಳ್ರು, ಇವರು ವಿಡಿಯೋ ಮತ್ತು ನಾನು ಬರೋಕ್ಕಿಂತ ಮುಂಚೆ ಮಾಡವ್ರ ವಿಡಿಯೋ. ಅವರು ಬಾಯ್ ಬಿಟ್ಟು ಮಾತಾಡ್ಬೇಕು. ಇವಾಗ ಹಿಂಗಂದ್ರೆ ನಾನು ಒಪ್ಪಲ್ಲ. ಸಾಧ್ಯನೇ ಇಲ್ಲ. ಇವಾಗ ನೀವು ಕ್ವಶನ್ ಕೇಳಿದ್ದು, ನೀವು ಏನು ಕೇಳಿದ್ರಣ್ಣ? ಹೌದು ಅಂತ ಕೇಳಿದ್ರ? ಈಗ ವಿಡಿಯೋಗಳು ಮಾಡ್ತಾ ಇದ್ದಾರೆ, ಬಟ್ ಇರೋಣ ಅವರೇ ಕೇಳಬೇಕು. ಹೇಳೋಣ. ಅದೇ ನೀವು ಮಾತಾಡಿದ ಮೇಲೆ ಇದೆಲ್ಲವೂ ಪಬ್ಲಿಸಿಟಿ ಆದ್ಮೇಲೆ ಅವ್ರು ವಿಡಿಯೋಗಳು ಮಾಡ್ತಾ ಇರೋದು ಒಪ್ಕೊಳ್ತೇವೆ. ಅವ್ರು ಯಾರು ಕೊಟ್ಟಿದ್ದವ್ರು ಹಂಗಾದ್ರೆ? ಯಾರು ಕೊಟ್ಟಿರೋದು ಅವ್ರು ಹಂಗಾದ್ರೆ? ಹೇಳ್ರಿ ನೋಡೋಣ. ನಾನು ಮಾತಾಡೋದು ಕೆಲವೊಂದು ಆರ್ಷಾಗಿರ್ತೈತೆ. ಯಾಕೆ ಇರ್ತೈತೆ ಅಂತಂದರೆ, ನಾವು ತಪ್ಪು ಮಾಡಿಲ್ಲ. ಯಾವನೋ ದಾರಿನಲ್ಲಿ ಹೋಗೋ ನನ್ನ ಮಗನೆಲ್ಲ ನಮ್ಮನ್ನು ಪ್ರಶ್ನೆ ಮಾಡಬೇಕಾದ್ರೆ ನಾವು ನಮ್ಗಿನ್ನ ಉತ್ತಮನಾಗಿರಬೇಕು. ಒಂದು ವಿಡಿಯೋ ಐತೆ, ತಮಿಳ್ದು ವಿಡಿಯೋ. ಅದು ಎಲ್ರಿಗೂ ಪ್ರಶ್ನೆ ಆಗ್ತಾರೆ, ನಾನು ಕೆಟ್ಟವನು. ಹೌದು, ನಾನು ಕೆಟ್ಟವನು. ಅದು ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು, ನೀನು ಹೇಳ್ಬಾರ್ದು. ನೀನು ನನಗಿನ್ನ ಉತ್ತಮರಾಗಿದ್ರೆ ಹೇಳ್ರಿ ಅಂತಾನೆ. ನಿಜನಾ? ಯಾರು ಉತ್ತಮರಲ್ಲ ಅಂತಂದವಾಗ ಯಾಕೆ ಮಾತಾಡಬೇಕು? ಇವಾಗ ನಾನೊಂದು ಇದೇ ಹೇಳಿದೆ ಅಣ್ಣ, ಅವ್ರವ್ರ ಕಷ್ಟಗಳಿಗೆ ಅದು ಇರ್ತದೆ. ಕೋರ್ಟ್ ಐತೆ, ಪೊಲೀಸ್ ಐತೆ, ಕಾನೂನು ಐತೆ. ನಾವು ಅವ್ರ ತಪ್ಪನ್ನು ಮಾತಾಡೋಕೆ ನಾವು ಯಾರಣ್ಣ? ನಾನು ಜಡ್ಜಾ, ಇಲ್ಲ ಲಾಯರಾ, ಇಲ್ಲ ನಾನು ಪೊಲೀಸಾ? ನನಗೇನು ಹಿಡ್ದೈತೆ? ಅರ್ಥ ಮಾಡಿರಿ, ಬೇಜಾರು ಮಾಡ್ಕೊಂಬೇಡ್ರಿ. ಯಾಕೆ ನಾನು ಕೇಳ್ತೇನೆ, ನೀವು ಕೇಳಿದ್ದು ನಿಮಗೆ ನೀವು ಉತ್ತರ ಕೊಡಬೇಕು. ಯಾಕೆ ಅಂದೆ ಅಂತಂದರೆ, ಇದು ನಿಮ್ಗೆ ಗೊತ್ತಾಗಬೇಕು ಯಾಕೆ ನಾನು ಹಿಂಗೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ಅಣ್ಣ, ಒಂದು ಏಟು ತಿಂದಿರೋ ಕಲ್ಲು ಚಪ್ಪಡಿ ಕಲ್ಲಾಗ್ತದೆ ಕಾಲು ತೊಳೆಯೋಕ್ಕೆ.
101 ಏಟು 1001 ಏಟು ತಿಂದಿರೋ ಕಲ್ಲು ಶಿಲೆ ಆಗ್ತದೆ, ದೇವ್ರಾಗ್ತದೆ ಅದು. ಯಾಕೆಳ್ರಿ ಎಲ್ಲ ಮೈಯೆಲ್ಲ ಏಟೇ ಅಲ್ಲ, ಅದಕ್ಕೆ ಒಂದೊಂದು ಏಟ್ಗೆ ಒಂದೊಂದು ಅರ್ಥ ಇರ್ತದೆ ಅದರಲ್ಲಿ. ಹಂಗೆ ಒಂದು ಮನುಷ್ಯ ಯಾರು ಜಾಸ್ತಿ ಜೀವನದಲ್ಲಿ ನೊಂದಿರ್ತಾನಲ್ಲ ಅವನಿಗೇನೆ ಕಷ್ಟ ಸುಖ ಮಾತಿನ ಮೇಲೆ ಇಡ್ತಾ ಬರೋದು ಅವನಿಗೇನೆ. ಈಗ ನಿಮಗೆ ಹಳ್ಳಿಕಾರ ಅಂತ ನಮ್ಮ ಜನಗಳೆಲ್ಲ ಬಿರುದು ಕೊಟ್ಟಿದ್ರು, ಅದು ಅವ್ರು ಸಹಿಸ್ಕೊಳಕ್ಕೆ ಯಾಕಾಗಲ್ಲ? ನಿಮ್ಮ ವಿರೋಧಿಗಳು ಕೆಲವೆಲ್ಲ ಮಾಡ್ತಾರಲ್ಲ. ನಾನು ಏನು ಹೇಳ್ತೀನಿ ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ನಿಮ್ಮ ಹೆಸರು ತಗೊಂಡು ಅಕಸ್ಮಾತ್ ನಿಮ್ಮನ್ನ ಅಪೋಸ್ ಮಾಡಿದ್ರೆ ಏನೋ ಶೈನ್ ಆಗ್ಬೋದು ಅಂತ ಏನಾರು ಇದೆಯಾ ಅವರಿಗೆ? ಅಲ್ಲ, ಅಪ್ಪನ ಹೆಸರು ಎತ್ಕೊಂಡು ಬದುಕೋನು, ಅಪ್ಪನ ಕುಡ್ದವನು, ಬೇರೆಯವ್ರ ಹೆಸರು ಹೇಳ್ಕೊಂಡು ಬದುಕೋನು, ಬೇರೆಯವ್ನು ಕುಡ್ದು ನನ್ನ ಮಕ್ಕಳು ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಹಾಲು ನಾವು 10 ಲೀಟ್ರ್ ಹಾಲು ತೊಗೊಂಬಿಡ್ರಿ, ಅದರಲ್ಲಿ ಕೂಡ ಕೆಲವು ವೇಸ್ಟ್ ಹೋಗ್ತದೆ. ಹಸುವಿಂದ ಕೆಚ್ಚಲಿಂದ ಬಂದಿರತಕ್ಕಂಥ ಹಾಲಲ್ಲೇ ಅದು ಏನಂತೀರಿ ವೇಸ್ಟ್ ಅನ್ನೋದು ಐತೆ ಅಂದವಾಗ ಇನ್ನು ಜನಗಳಲ್ಲಿ ಇರಲ್ಲ ವೇಸ್ಟ್. ನನ್ನ ಮಕ್ಕಳು ಇರಲ್ಲ, ಇಷ್ಟೇ ತಿಳ್ಕೊಬೇಕು. ನಿಮ್ಮ ಹೆಸರು ಯಾಕಂದರೆ ಹೆಸರು ನೀವು ಅಷ್ಟ ಹಳ್ಳಿಕಾರ ಹೆಸರು ತಂದವರೇ ನೀವು. ಈಗ ನಿಮ್ಮ ಹೆಸರು ಇಟ್ಕೊಂಡ್ರೆ ಎಲ್ಲ ನಾನೆಲ್ಲ ಶೈನ್ ಆಗ್ಬೋದು ಅನ್ನೋ ಇದಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಅಣ್ಣ ನಾನೇನು ಹೇಳ್ತೀನಿ ಅಂದರೆ, ಒಬ್ಬರನ್ನ ಸಾಯಿಸಿ ಅವ್ರ ಸಮಾಧಿ ಮೇಲೆ ನೀನು ರಾಜಭಾರ ಕಟ್ಟೋದು ಅವಶ್ಯಕತೆ ಇಲ್ಲ. ಬೇಜಾನ್ ಖಾಲಿ ಸೈಟ್ ಐತೆ, ಆರಾಮಾಗಿ ತಗೊಂಡು ಅರಮನೆ ಕಟ್ಟು. ಯಾಕೆ ಅವ್ರ ಸಮಾಧಿಗೆ ಹೋಗ್ತಾ ಇದೆಯಾ? ಅವ್ರನ್ನ ಸಾಯಿಸಿ ಯಾಕೆ ಹೋಗ್ತೀಯಾ? ಆ ನೋವು ನಿನ್ನ ಬಿಡ್ತದ? ನೀನು ಚೆನ್ನಾಗಿ ಆಗ್ತೀಯಾ? ಅರ್ಥ ಮಾಡಿರಿ. ಇವಾಗ ನಿಮ್ಮದೊಂದು 5 ಚಾನಲ್ ಬಂದಿದ್ರಿ. ಇವಾಗ ನೀವು ನಿಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಇನ್ನೊಬ್ಬನ ಮಾಡ್ತಾವನೆ ಅಂತಂದರೆ ಅವ್ನು ನಿಮಗಿಂತ ಡಮ್ಮಿ ಆಗಿರೋದಕ್ಕೆ ಮಾತ್ರ ನಿಮ್ಮ ಚಾನಲ್ ಎತ್ಕೊಳಕ್ಕೆ ಸಾಧ್ಯ. ಅವನು ಒರ್ಜಿನಾಲಿಟಿ ಇದ್ದರೆ ಅವನದೇ ಹೇಳ್ಕೊಂಡು ಬದುಕ್ತಾನೆ. ಅವನು ಒರ್ಜಿನಲಾಗಿ ಹುಟ್ಟಿಲ್ಲ. ಅವನು ಎಲ್ಲೋ ತಪ್ಪಾಗ್ಬಿಟ್ಟೈತೆ. ಆ ಕಾರಣಕ್ಕೆ ಇದು ನಡೀತಾ ಇರೋದು. ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್ ಅಣ್ಣ? ಇವಾಗ ನಾನು ಎಲ್ಲೇ ಹೋದ್ರೂ ವರ್ತೂರು ಸಂತೋಷ ಅಂತ ಹೇಳ್ತೀನಿ, ನಮ್ಮ ಅಪ್ಪನ ಹೆಸರು ಹೇಳ್ತೀನಿ, ಹಳ್ಳಿಕಾರ ಹೇಳ್ತೀನಿ. ನಾನು ಇನ್ಯಾರ್ದು ಎತ್ಕೊಂಡು ಮಾತಾಡಲ್ಲ. ನಾನು ಇನ್ನೊಬ್ರದ್ದು ಎತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಇನ್ನೊಬ್ರದ್ದು ಎತ್ತಿ ಇವಾಗ ನಾನು ಹೇಳೋದು ಅರ್ಥ ಮಾಡಿರಿ. ಹಳ್ಳಿಕಾರ ಬಡಿ ಯಾರು ಕೊಟ್ಟಿದ್ದ ಅಂತಂದರೆ ಬೋಳಿ ಮಕ್ಕಳ ನಾನು ಹಾಕ್ಕೊಂಡಿರೋದಲ್ಲ, ಅದು ಜನ ಕೊಟ್ಟಿರೋದು. ಜನ ಕೊಟ್ಟಿರೋದು 1000 ಸಲ ಹೇಳ್ತಾ ಇದ್ದೀನಿ. ಇವಾಗ ಇದೆಲ್ಲ ನಾನು ಹೇಳಿ ಹಾಕ್ಸ್ಕೊಂಡಿದ್ದೀನ? ಇದೊಂದೇ ಉದಾಹರಣೆ. ಇದು ಸಿಂಪಲ್. ನಿಮಗೆ ಮೆಮೆಂಟೋಸು ನೀವು ಒಂದಿನ ಬಿಫೋರ್ ಬನ್ನಿರಿ, ಡೇ ಟೈಮಲ್ಲಿ ಬನ್ನಿರಿ. ಮನೆಯಲ್ಲೂ ಒಂದು 1000 ಮೆಮೆಂಟೋಸ್ ಹಾಕಿದ್ದೀನಿ, 1000 ಫೋಟೋಸ್ ಐತೆ. ಅಲ್ಲಿ ಒಂದು 2 ಲಾರಿ ಆಗ್ಬೋದೇನಲ್ಲಪ್ಪ? ನೀವು ಕಣ್ಣಾರೆ ನಿಮ್ಗೆ ತೋರಿಸ್ತೀನಿ. ನಾನು ಒಣಗ್ದಿರ ಇದ್ಬಿಟ್ಟಿದ್ರೆ ಹೂವಾರ ಏನೋ ನನಗೆ ಹಾಕಿರೋ ಹೂವಾರ ಒಣಗ್ದಿರ ಇದ್ದಿದ್ರೆ ಒಂದು 5-10 ವೀಲರ್ ಲಾರಿ ಲೋಡು. ಅಣ್ಣ ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗುತ್ತೆ ಅಣ್ಣ? ಯಾರೋ ಒಬ್ಬರು ಅವ್ರಿಗೆ ಪ್ರಶಂಸೆ ಸಿಗ್ತೈತೆ ಅಂತಂದರೆ, ನಮ್ಮ ಸ್ನೇಹಿತನಪ್ಪ ಅಂತ ಹೇಳ್ಕೊಂಡವನು ವಂಶ ಕುಡ್ದವನು, ನಮ್ಮ ಸ್ನೇಹಿತನಪ್ಪ ನಮ್ಮ ಜೊತೆ ಇದ್ದವನು ಇವತ್ತು ಈ ಮಟ್ಟಕ್ಕೆ ಹೋಗವನೇ, ಖುಷಿ ಆಗುತ್ತೆ ಅನ್ಬೇಕು. ಅದು ಬಿಟ್ಬಿಟ್ಟು ಅವನು ಹಂಗೆ ಅವನು ಹಿಂಗೆ ಯಾಕೆ ಬೇಕು? ಏನಣ್ಣ ಇದು ವಿರೋಧ ಹುಟ್ಟೋದು ಹೆಂಗೆ ಗೊತ್ತಣ್ಣ? ನಾನು ನಿನ್ನ ತಿಂದಿರಬೇಕು, ನೀನು ನನ್ನ ತಿಂದಿರಬೇಕು. ಇಲ್ಲ ನಿನಗೂ ನನಗೂ ರಕ್ತದಲ್ಲಿ ಸಂಬಂಧ ಇರಬೇಕು. ಏನೋ ಜಮೀನಲ್ಲಿ ವ್ಯತ್ಯಾಸ ನಡೆದಿದ್ದಾಗ ನೀನು ನನಗೆ ವಿರೋಧಿ ಆಗ್ತೀಯ? ಯಾವುದೂ ಇಲ್ಲ. ಅದು ಹೆಂಗೆ ವಿರೋಧಿಗಳಾಗ್ತೀರ? ನಾನು ಅವ್ರನ್ನ ಏನಕ್ಕೆ ಹೋಲಿಸ್ತೀನಿ ಅಂತಂದರೆ ಸೊಳ್ಳೆಗಳಿಗೆ. ಅಂದರೆ ಸೊಳ್ಳೆದು ಪ್ರೆಸ್ಟೀಜ್ ಬೇರೆ ಐತೆ, ಮನುಷ್ಯರಲ್ಲಿ ಸೊಳ್ಳೆಗಳು ಇವರು ಗೊಯ್ ಅನ್ನೋದು ಬಂದಿದ ತಕ್ಷಣ ಓಡ್ಬಿಡೋದು ಅಂಥವ್ರು ಇವರೆಲ್ಲ. ನಿಜನಾ? ಗುಳ್ಳೆ ನರಿ ಇತಿಹಾಸದಲ್ಲಿ ಹೋಗಿ ಬೇಟೆ ಆಡಿ ತಿಂದಿಲ್ಲ. ಅದು ಸತ್ ಪ್ರಾಣಿನ ಕೊಳ್ತೋಗಿರೋ ಮಾಂಸ ತಿಂದು ಬದುಕಿರೋದು ಅಂತ ನನ್ನ ಮಕ್ಕಳು ಇವರೆಲ್ಲ. ಸಿಂಹ ನೋಡ್ರೆ ಹಾಸಿದ್ರೂ ಕೊಳ್ತೋಗಿರೋದು ತಿನ್ನಲ್ಲ. ಅದು ನಿಜನಾ? ಆ ರೀತಿ ಇರಬೇಕು ಅಂತ ನಾನು ಹೇಳ್ತೀನಿ.